ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಫಸ್ಟ್, ಥರ್ಡ್, ಫಿಫ್ತ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಜನವರಿ 2026ನಲ್ಲಿ ನಡೆಯುವಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ನ ಹೇಳ್ತಾ ಇದ್ದೀವಿ. ಸೊ ಈಗ ನಾವು ನೋಡೋಣ. ಫಸ್ಟ್ ಸೆಮಿಸ್ಟರ್ NEP ಮತ್ತು SEP ಅಂದರೆ ರಿವೈಸ್ಡ್ NEP, ಥರ್ಡ್ ಸೆಮಿಸ್ಟರ್ NEP ಹಾಗೂ SEP ಅಂದರೆ ರಿವೈಸ್ಡ್ NEP, ಫಿಫ್ತ್ ಸೆಮಿಸ್ಟರ್ನ NEP ಸಬ್ಜೆಕ್ಟ್ಸ್. ಸೊ ಸಬ್ಜೆಕ್ಟ್ಸ್ ಯಾವಿರುತ್ತೆ? ಕನ್ನಡ, ಇಂಗ್ಲೀಷ್, ಫೈನಾನ್ಷಿಯಲ್ ಅಕೌಂಟ್, ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ, ಮ್ಯಾನೇಜ್ಮೆಂಟ್ ಥಿಯರಿ, ಬಿಸ್ನೆಸ್ ಎಕನಾಮಿಕ್ಸ್. ಇವೆಲ್ಲ ಫಸ್ಟ್ ಸೆಮಿಸ್ಟರ್. ಕನ್ನಡ, ಇಂಗ್ಲೀಷ್, ಮ್ಯಾನೇಜ್ಮೆಂಟ್ ಅಕೌಂಟ್, ಸ್ಟ್ಯಾಟಿಸ್ಟಿಕ್ಸ್, ಅರ್ಥಮೆಟಿಕ್, ಕಂಪ್ಯೂಟರ್, EDP, CLSP. ಇವೆಲ್ಲ ಥರ್ಡ್ ಸೆಮಿಸ್ಟರ್. ಕಾಸ್ಟ್ ಅಕೌಂಟ್, ಇನ್ಕಮ್ ಟ್ಯಾಕ್ಸ್, GST, ಫಾರಿನ್ ಎಕ್ಸ್ಚೇಂಜ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಬ್ಯಾಂಕಿಂಗ್ ಲಾ, ಇನ್ಶೂರೆನ್ಸ್, ಆಡಿಟ್, ರಿಟೇಲ್ ಮಾರ್ಕೆಟಿಂಗ್. ಸೊ ಎಲ್ಲ ಸಬ್ಜೆಕ್ಟ್ಸ್ಗಳಿಗೆ 2026 ಜನವರಿ 5ನಿಂದ ಏನು ಪ್ರಾರಂಭ ಆಗ್ತಾ ಇದೆ ಎಕ್ಸಾಮು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಕ್ಯುರೇಟ್ ಕ್ವಶನ್ಸ್ಗಳನ್ನ ನಾವು ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಮೆಂಬರ್ಶಿಪ್ನ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಆಗೋ ಲಾಭಗಳೇನೆಂದರೆ ಅಕ್ಯುರೇಟ್ ಎಕ್ಸಾಮ್ಗೆ ಬೀಳುವಂಥ ಫಿಕ್ಸ್ ಕ್ವಶನ್ಸ್ಗಳು ನಿಮ್ಗೆ ಅಲ್ಲಿ ಸಿಗುತ್ತೆ, ಆನ್ಸರ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ನಾವು ಮೊದಲಿಂದನೂ ಕೂಡ ಯಾವಾಗಲೂ ಏನು ಮಾಡಿದ್ದೇವೆ ಅಂದರೆ ಶಾರ್ಟ್ಕಟ್ಗೆ ಆನ್ಸರ್ಸ್ನ ಕೊಟ್ಟಿದ್ದೀವಿ. ಅಂದರೆ ಓದೋ ವಿಧಾನ, ಅದನ್ನು ಹೇಗೆ ಶಾರ್ಟ್ಕಟ್ಟಾಗಿ ನೀವು ಅಲ್ಲಿ ನೆನಪಿಟ್ಕೊಂಡು ಬರೀಬೇಕು, ಹೇಗೆ ಟ್ರಿಕ್ಸ್ ಅಂತ ನಾವು ಮೊದಲಿಂದ ಹೇಳ್ತಾ ಬಂದಿದ್ದೀವಿ. ಈ ಸಲ ಎಕ್ಸಾಮ್ಗೆ ಬೀಳುವಂಥ ಕ್ವಶನ್ನು, ಅದಕ್ಕೆ ಆನ್ಸರ್ಸು ಮತ್ತು ಅಕ್ಯುರೇಟ್ ಕೀ ಆನ್ಸರ್ಸ್ನ ಅದಕ್ಕೆ ಕೊಡ್ತೀವಿ. ಸೊ ಮೊದಲಿಂದ ನಾವು ಯಾವಾಗಂದರೆ 3 ವರ್ಷದಿಂದ ನಾವು ಕೊಟ್ಟಿರೋಂಥ ಕ್ವಶನ್ ಯಾವುದೂ ಕೂಡ ಪೇಪರ್ನಲ್ಲಿ ಬೀಳ್ದಿಲ್ಲ ಅನ್ನೋ ಹಾಗೆ ಇಲ್ಲ, ಎಲ್ಲವೂ ಅಕ್ಯುರೇಟಾಗಿ ಅದಕ್ಕೆ ಅದೇ ಬೀಳುತ್ತೆ. ಸೊ ನಾನು ಅಷ್ಟು ಇನ್ಫಾರ್ಮೇಷನ್ ಅಕ್ಯುರೇಟಾಗಿ ತಗೊಂಡ ಮೇಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಏನೋ ಒಂದು ಮಾಹಿತಿ ಕೊಡೋದಕ್ಕೋಸ್ಕರ ಏನೋ ಒಂದು ಅಪ್ಲೋಡ್ ಮಾಡೋದಿಲ್ಲ. ಯಾವಾಗಲಿದ್ರೂ ಕ್ವಶನ್ ಅಕ್ಯುರೆನ್ಸಿ ಸಿಕ್ಕ ಮೇಲೆ, ಇದು ಬಂದಿದೆ ಅಂತ ಕನ್ಫರ್ಮೇಷನ್ ಇದ್ದ ಮೇಲೇ ನಾನು ಅದ್ರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನಮ್ಮ ಹಳೆ ವಿಡಿಯೋ ನೀವು ಎಲ್ಲ ಪ್ರೂಫಿಗೆ ಚೆಕ್ ಮಾಡ್ಬೋದು. ಒಂದು ದಿನದ ಮುಂಚೆನೂ ಇರ್ಬೋದು, 10 ದಿನ ಮೊದಲು ಇರ್ಬೋದು. ಯಾವ ವಿಡಿಯೋ ಆದರೂ ಕೂಡ ನಾವು ಅಕ್ಯುರೇಟ್ ಆದಮೇಲೆ ನಂತರನೇ ಹಾಕಿದ್ದೀವಿ. ಅದರದ್ದು ಯಾವಾಗ ನಾವು ವಿಡಿಯೋ ಕ್ವಶನ್ ಕೊಡ್ತೀವಿ ಅದು ಪೇಪರ್ನಲ್ಲಿ ಬಂದೇ ಬರುತ್ತೆ. ಆದ್ದರಿಂದ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಯಾಕೆ ನಾವು ಪಬ್ಲಿಕ್ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಅಂದರೆ ಅದರಿಂದ ನಮಗೆ ಸಮಸ್ಯೆ ಬರುತ್ತೆ. ಸೊ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಇರುತ್ತೆ, ನಿಮ್ಗೆ ಅವನ್ನೆಲ್ಲ ವಿಸ್ತರಿಸಿ ಹೇಳೋದಕ್ಕಾಗೋದಿಲ್ಲ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಮೆಂಬರ್ಶಿಪ್ನ ಜಾಯ್ನ್ ಆಗಿ ಔಟ್ ನೀವು ಸ್ಕೋರ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.